ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಪೀಠ ತೀರ್ಪು ನೀಡಿದ್ರು. ರಾಜ್ಯ ಸರ್ಕಾರ ವಿಳಂಬ ಧೋರಣೆ ತೋರುತ್ತಿದೆ. ಇದರ ಬೆನ್ನಲ್ಲೇ ಸರ್ಕಾರ ರಾಜ್ಯದಲ್ಲಿ 56,342 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಟಿದೆ. ಇದು ಅಸಮಂಜಸ ಎಂದು ಕರ್ನಾಟಕ ಮಾದರ ಮಹಾಸಭಾ ಆರೋಪಿಸಿದೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಸರ್ಕಾರ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಕಲ್ಪಿಸುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಮಾತನ್ನು ಉಳಿಸ್ಕೊಳ್ಬೇಕು. ಹಾಗೂ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕವಾಗಿ ತಲಾತಲಾಂತರದಿಂದ ನಮ್ಮ ಸಮಾಜ ಭಾಳ ಹಿಂದುಳಿದೆ, ಶೋಷಣೆಗೊಳಗಾಗಿದೆ, ಅವಕಾಶ ವಂಚಿತವಾಗಿದೆ ನಮ್ಮ ಮಾದಿಗ ಸಮಾಜ. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಿದರೆ ಸುಮಾರು 35-40 ವರ್ಷದಿಂದ ನಾವು ಬರೀ ಹೋರಾಟ ಮಾಡ್ಕೊಂಡು ಬರ್ತದೆ. ಸಿದ್ದರಾಮಯ್ಯನವರು ಅಹಿಂದದ ನಾಯಕರಾಗಿ ಈ ತುಳಿತಕ್ಕೊಳಗಾಗಿರೋರಿಗೆ ಯಾವುದೇ ಒಂದು ಇದೆ ನ್ಯಾಯನೇ ಕೊಡ್ತಾ ಇಲ್ಲ. ಬರೀ ಸಚಿವ ಸಂಪುಟ ಈಗ 12 ಈಗ 27 ಇದು ಮಾಡಿದ್ದಾರೆ, ಹಂಗೆ ತಳ್ಕೊಂತ ಹೋಗ್ತಾ ಇದ್ದಾರೆ. ಆಮೇಲೆ ಈ ನಮಗೆ ಮೀಸಲಾತಿ ಕೊಡೋಕ್ಕೆ ಸುಪ್ರೀಂ ಕೋರ್ಟಿಂದು ಗೈಡ್ಲೈನ್ಸ್ ಇದೆ, ಯಾವುದಕ್ಕೂ ತೊಂದರೆನೇ ಇಲ್ಲ. 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಒಂದು ತೀರ್ಪು ನೀಡಿದೆ. 1.5 ವರ್ಷಗಳು ಕಳೆದ್ರೂ ಯಾವುದೇ ರೀತಿಯಲ್ಲಿ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಅದು ಸರ್ಕಾರ ಏನೋ ನಮ್ಮದು ಎಡಗೈನೇ ಒಳ್ಳೆಯದು, ಯಾಕೆ ಬಲಗೈ ಒತ್ತು ಕೊಡ್ತಿದ್ದಾರೆ. ಎಡಗೈ ಎಲ್ಲದಕ್ಕೂ ಒಳ್ಳೆಯದು, ಬಲಗೈ ಏನು ಬೇಕಾದರೂ ಮಾಡ್ಬೋದು, ಎಡಗೈಗೆ ಒತ್ತು ಕೊಡಬೇಕು ಸಿದ್ದರಾಮಯ್ಯನವರು. ನಾವು ನಮ್ಮ ಸಮಾಜ ತುಳಿತಕ್ಕೊಳಗಾಗಿರೋದು. ಜಸ್ಟಿಸ್ ಜಗನ್ಮೋಹನ್ ದಾಸ್ ವರದಿಯನ್ನು ಮಾರ್ಪಾಡು ಮಾಡಿ ಶೇಕಡ 17ಕ್ಕೆ ಮೀಸಲಾತಿ ಏರಿಕೆ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಇದೆ. ಆದರೆ 15% ಮಾಡೋಕ್ಕೇನು ಯಾವುದೇ ಇದಿಲ್ಲ, ಯಾವುದೇ ಗೊಂದಲ ಇಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿ ಯಾವಾಗಲೂ ಮಾಡ್ಬೋದಿತ್ತು. ಹಾಗಾಗಿ ನಮಗೆ ಈ 56,342 ಹುದ್ದೆಗಳನ್ನು ಯಾವುದೇ ಇದರಲ್ಲೇ ಒಳ ಮೀಸಲಾತಿ ಮಾಡೇ ಭರ್ತಿ ಮಾಡ್ಕೋಬೇಕು. ಅಲ್ಲಿವರೆಗೂ ಯಾವುದೇ ರೀತಿ ಮಾಡ್ಕೊಳಂಗಿಲ್ಲ. ಹಂಗೇನಾರು ಆದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಕೂಡಿ ಮಾದರ ಸಮಾಜ ಜೊತೆಗೂಡಿ ಉಗ್ರವಾದ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗತ್ತೆ. ಮೀಸಲಾತಿ ಪ್ರಮಾಣ 17ಕ್ಕೆ ಏರಿಕೆ ಮಾಡುವ ನಿರ್ಧಾರ ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೂ ಪರಿಶಿಷ್ಟ ಜಾತಿಗಳಿಗೆ ಹಾಲಿರುವ ಶೇಕಡ 15% ಮೀಸಲಾತಿ ಒಳ ಮೀಸಲಾತಿ ಕಲ್ಪಿಸಬೇಕು ಎಂಬುದು ಮಾದರ ಮಹಾಸಭಾ ಮತ್ತು ವಿವಿಧ ಒಕ್ಕೂಟ ಆಗ್ರಹಿಸುತ್ತದೆ. ಕಳೆದ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಕುರಿತು ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬರದೇ ಇದ್ದುದು ನಮ್ಮ ಸಮಾಜಕ್ಕೆ ಮಾಡಿದ ದ್ರೋಹ. ಹಾಗಾಗಿ ನಾಳೆ ಮುಂದಿನ ಸಚಿವ ಸಂಪುಟದಲ್ಲಿ 27 ಮತ್ತೆ 27 ಅಂತ ಹೇಳಿದರೆ ಮತ್ತೆ ಯಾಕೆ ತಳ್ತಾರೋ ಗೊತ್ತಿಲ್ಲ. ಅವರು ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವೀ ಬರೋ 16ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳ ಜೊತೆಗೂಡಿ ಹಮ್ಮಿಕೊಂಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ 16ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಉಗ್ರವಾಗಿ